ಹಲೋ ಫ್ರೆಂಡ್ಸ್, ಹಾಯ್. ನನ್ನ ಹೆಸರು ಪ್ರಣೀತಾ. ನನ್ನ ಚಾನಲ್ ಹೆಸರು ಕನ್ನಡ ಕಲರ್ಫುಲ್ ಕಲಿಕೆ. ಇವತ್ತು ಕನ್ನಡ ಕಲರ್ಫುಲ್ ಕಲಿಕೆಯ ಫಸ್ಟ್ ವೀಡಿಯೋನ ನಾನು ನಾರ್ಮಲ್ ಆಗಿ ಒಂದು ಬೇಳೆ ಸಾರು ಜೊತೆಗೆ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ಬನ್ನಿ, ಬೇಳೆ ಸಾರು ಮಾಡೋಕ್ಕೆ ಏನೇನು ಬೇಕು ನೋಡೋಣ. ಫಸ್ಟಿಗೆ ನಾನಿಲ್ಲಿ ಬೇಳೆ, 2 ಟೊಮ್ಯಾಟೊ, 1 ಈರುಳ್ಳಿ, ಈಗ ಇದರ ಜೊತೆ ಹುರುಳಿಕಾಯಿ ಮತ್ತು ಆಲೂಗಡ್ಡೆನ ಹಾಕ್ಕೊಂಡಿದ್ದೀನಿ. ಇದೆಲ್ಲ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಬೇಯೋದಕ್ಕೆ ಇಡ್ತೀನಿ. ಈಗ ನೋಡಿ, ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇಟ್ಕೊಂಡಿದ್ದೀನಿ. ವಿಸಿಲ್ ಬರಲಿ ಅಷ್ಟರಲ್ಲಿ ನಾವು ಉಪ್ಪಿಟ್ಟು ನೋಡಿ. ನಾನು ಈ ಥರ ಸಣ್ಣಕ್ಕೆ ಬೆಂಡೆಕಾಯಿನ ಹೆಚ್ಚಿ ಇಟ್ಕೊಂಡಿದ್ದೀನಿ. ಹಾಗೆಲ್ಲ ಬಿಸಿಲು ಇಟ್ಟಿದ್ದೀನಿ. ಈಗ ಎಣ್ಣೆ ಹೆಚ್ಚಿಟ್ಟಿರೋ ಬೆಂಡೆಕಾಯಿ ಈಗ ಈ ಬೆಂಡೆಕಾಯಿನ ಚೆನ್ನಾಗಿ ಹುರ್ಕೋಬೇಕು. ಸೊ ನೋಡಿ, ಬೆಂಡೆಕಾಯಿ ಫ್ರೈ ಆಯಿತು. ಕುಕ್ಕರ್ ಲಿಡ್ ಕೂಡ ಓಪನ್ ಮಾಡಿದೆ. ಮತ್ತು ಟೊಮ್ಯಾಟೋನ ಸಪ್ರೇಟಾಗಿ ತೆಗೆದಿಟ್ಕೊಂಡೆ. ಮೊದಲೇ ಉದ್ದುದ್ದು ಹಾಕಿದ್ಮೇಲೆ ಅದನ್ನು ಹುಣಸೆ ಹಣ್ಣಿನ ನೆನೆಸಿದಂಥ ನೀರು. ಈಗ ಇದನ್ನು ನೋಡಿ, ಈ ಟೊಮ್ಯಾಟೋನ ಮ್ಯಾಶ್ ಮಾಡಬೇಕು. ಬೆಳ್ಳುಳ್ಳಿ ಮ್ಯಾಶ್ ಮಾಡೋಣ. ಇವಳು ನನ್ನ ಮಗಳು ಪತ್ರಲೇಖ ಮ್ಯಾಶ್ ಮಾಡ್ತಾ ಇದ್ದೀನಿ. ಅದು ಹಾರಿದ್ರೆ ಕೈಯಲ್ಲೇ ಮಾಡ್ಬೋದು. ಇದು ಬಿಸಿ ಇರೋದನ್ನ ಫೋಟೋ ಮಾಡಿದೆ. ಇವಾಗ ಬೆಂಡೆಕಾಯಿ ಹುರಿದಿಟ್ಕೊಂಡಿರೋ ಬೆಂಡೆಕಾಯಿ ಹಾಕ್ತಾಯಿದ್ದೀನಿ. ಅವಳು ಹೆಲ್ಪ್ ಮಾಡಕ್ಕೆ ಬಂದಾಳೆ ನೋಡಿ. ಸ್ವಲ್ಪ ಉಪ್ಪು ಹಾಕಿ ಕಳಿಸ್ಬಿಟ್ಟು ಒಳ್ಳೆ ಮೇಲೆ ಸ್ವಲ್ಪ ಕುದಿಯೋದಕ್ಕೆ ಇಡ್ತೀನಿ. ಹುಣಸೆ ನೀರಿದೆಯಲ್ಲ ಅದಕ್ಕೆ ಇದಕ್ಕೆ ನಾನು ಸಾರಿನ ಪುಡಿ ಅಂದರೆ ಸಾಂಬಾರು ಪುಡಿ ಒಂದು 2 ಟೀ ಸ್ಪೂನ್ ಅಷ್ಟು ಹಾಕ್ಕೊತಾ ಇದ್ದೀನಿ. ಎಲ್ಲ ಸ್ವಲ್ಪ ಖಾರ ಜಾಸ್ತಿನೇ ತಿಂತಾರೆ, ಅದಕ್ಕೆ ಹಾಕ್ಕೊಂಡು ಕೈಯಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ಅದು ಮಿಕ್ಸ್ ಮಾಡ್ಕೊಂಡು ಈ ಥರ ವೇಸ್ಟ್ ಹಿಟ್ಟನ್ನು ಕಲಿಸ್ಕೊಂಡಿರ್ತೀನಿ. ಸೊ ಈಗ ಒಲೆ ಹಚ್ಚಿದ್ದೀನಿ. ಬಾಣಲೆ
ಬಾಣಲೆ ಇಟ್ಟಿದ್ದೀನಿ. ಸೇಮ್ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸೇಮ್ ಬಾಣಲೆನಲ್ಲಿ ಹಾಕಿದ್ದೀನಿ, ಅದಕ್ಕೆ ಬಾಣಲೆ ಆ ಥರ ಇದ್ದೇನೆ. ಮತ್ತು ಎಲ್ಲರೂ ನನ್ನ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು, ಬಾಯ್. ಓಕೆ, ಇಲ್ಲಿಗೆ ನಾನು ಈ ವ್ಲಾಗನ್ನು ಮುಗಿಸ್ತೀನಿ. ಮತ್ತು ನೆಕ್ಸ್ಟ್ ವ್ಲಾಗ್ ನೀವು ನನಗೆ ಕಮೆಂಟ್ ಮಾಡಿ ಹೇಳಬೇಕು ನಿಮಗೇನು ಬೇಕು ಅಂತ. ನಾನು ಅದರ ಮೇಲೆ ನನಗೆ ಏನು ಬೇಕು ಅನ್ನೋದ್ರ ಮೇಲೆ ನಾನು ವ್ಲಾಗ್ಸ್ನ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮೇಬಿ ನಾನು ನನ್ನ ಫ್ಯಾಮಿಲಿಯ ಇಂಟ್ರಡಕ್ಷನ್ ವ್ಲಾಗ್ ಮಾಡ್ತೀನಿ, ನೋಡೋಣ.